ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ಸಂಡೇ ಮಾರ್ನಿಂಗ್. ನಾನು ಮಾರ್ನಿಂಗಿಂದನೇ ವ್ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ನಂದು ರೊಟೀನ್ ಎಲ್ಲ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬಿಸಿನೀರನ್ನ ಕುಡಿತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಫೇಸ್ ತುಂಬ ಡ್ರೈ ಅಂತ ಅನ್ನಿಸ್ತಿದೆ. ಯಾರಿಗಾದರೂ ಡ್ರೈ ಫೇಸ್ಗೆ ಏನಾದರೂ ರೆಮಿಡೀಸ್ ಗೊತ್ತಿದೆ ದಯವಿಟ್ಟು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ ಹೇಳಿ. ನಾನಂತೂ ಡೈಲಿ ಆಯಿಲ್ ಮಸಾಜ್ ಮಾಡೇ ಮಾಡ್ತೀನಿ, ಬಟ್ ಸ್ಟಿಲ್ ತುಂಬ ಅಂದರೆ ತುಂಬಾ ಡ್ರೈ ಆಗ್ತಾ ಇದೆ ಫೇಸು. ಆ್ಯಂಡ್ ಆಲ್ಸೋ ಕೆಮಿಕಲ್ನಿಂದ ನಾನು ತುಂಬಾ ದೂರನೇ ಇರ್ತೀನಿ. ಫೇಸ್ಗೆ ಆದಷ್ಟು ಕೆಮಿಕಲ್ಸ್ನೆಲ್ಲ ಯೂಸ್ ಮಾಡಲ್ಲ. ಸೊ ನೋಡೋಣ. ಸೊ ಇದೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಂದು ಟೀನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಸ್ಬೆಂಡ್ ಎಲ್ಲ ಎದ್ದು ಕೂತ್ಕೊಂಡಿದ್ದಾರೆ, ಇನ್ನು ಅವ್ರಿಗೆಲ್ಲ ಟೀ ಕೊಡಬೇಕಾಗಿದೆ. ಸೊ ಸಂಡೇ ಆಗಿರೋದ್ರಿಂದ 8:30 9 o'clock ಹಂಗೆ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಸೊ ಇತ್ತೀಚೆಗೆ ನಾವು ಜಿಂಜರ್ ಟೀ ಕುಡಿಯೋದನ್ನು ಹ್ಯಾಬಿಟ್ ಮಾಡ್ಕೊಬಿಟ್ಟಿದ್ದೀವಿ. ಮೊದಲೆಲ್ಲ ನಾವು ಜಿಂಜರ್ ಟೀ ಕುಡಿತಿರ್ಲಿಲ್ಲ. ಸೊ ಇವಾಗ ಏನೋ ಗೊತ್ತಿಲ್ಲ, ಜಿಂಜರ್ ಹಾಕಿಲ್ಲ ಅಂದರೆ ಟೀನೇ ಕುಡ್ದಂಗೆ ಅನಿಸಲ್ಲ. ಒಂಥರ ಡೈಜೆಷನ್ಗೂ ಹೆಲ್ಪ್ ಮಾಡ್ತಾ ಇದೆ ಶುಂಠಿ ಅಂತ ಅನಿಸುತ್ತೆ. ಸೊ ಹಂಗಾಗಿ ಜಿಂಜರ್ ಟೀನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಮಲೆನಾಡು ಸೈಡವ್ರು ಆಗಿರೋದ್ರಿಂದ ಕಾಫಿಗಿಂತ ಜಾಸ್ತಿ ಟೀನೇ ಪ್ರಿಫರ್ ಮಾಡ್ತೀವಿ. ಟೀ ಕುಡಿದ್ರೇ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ನಿಮ್ಮಲ್ಲೂ ಯಾರಾದರೂ ಟೀ ಲವರ್ ಇದ್ದೀರಾ ಅಂತ ಹೇಳಿ ಮೆನ್ಷನ್ ಮಾಡಿ. ಸೊ ಫೈನಲ್ ಆಗಿ ನಾನು ಟೀ ರೆಡಿ ಆಯಿತು. ಟೀನ ಸರ್ವ್ ಮಾಡ್ತಿದ್ದೀನಿ. ಟೀ ಕೊಟ್ಟಾದ್ಮೇಲೆ ಬೇಗನೆ ಒಂದೊಂದೇ ಕೆಲಸನ ಶುರು ಮಾಡ್ಕೊಳ್ಬೇಕು. ಸಂಡೇ ಆಗಿರೋದ್ರಿಂದ ಇವತ್ತು ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಆ್ಯಂಡ್ ಮತ್ತೆ ಆಫೀಸ್ಗೆ ಹಸ್ಬೆಂಡ್ ಆಫೀಸ್ ಮತ್ತೆ ಸ್ಟಾರ್ಟ್ ಆಗಿದೆ. ಇವಾಗೆಲ್ಲ ಅವರು ಮಾರ್ನಿಂಗೇ ಹೋಗ್ಬಿಡ್ತಾರೆ. ವೀಕ್ಲಿ 3-4 days ಆಫೀಸ್ ಇದ್ದೇ ಇರುತ್ತೆ. ಸೊ ವೀಕಿಗೆ ಏನೇನು ಬೇಕು ಅದು ಆರ್ಗನೈಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇವಾಗ ಟೀನ ಸರ್ವ್ ಮಾಡ್ತೀನಿ. ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ನೆಲ್ಲ ರೆಡಿ ಮಾಡೋದಕ್ಕೆ ಶುರು ಮಾಡ್ತೀನಿ. ಸೊ ಟೀ ಎಲ್ಲ ಸರ್ವ್ ಮಾಡಿ ಆದಮೇಲೆ ನಾನು ತಿಂಡಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬಂದು ನಾನು ಇಡ್ಲಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಎಲ್ಲ ಆಲ್ರೆಡಿ ರೆಡಿ ಇತ್ತು. ಸೊ ಪ್ಲೇಟ್ಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಇಡ್ಲಿ ಪ್ಲೇಟಿಗೆಲ್ಲ ತುಪ್ಪನ ಸವರ್ ಬಿಟ್ಟು ಇಟ್ಟಿದ್ದೆ. ಸೊ ಅದ್ರ ಮೇಲ್ಗಡೆ ನಾನಿವಾಗ ಬ್ಯಾಟರ್ನ ಪೋರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಹತ್ರ ಇರೋ ಇಡ್ಲಿ ಪಾತ್ರೆ ತುಂಬ ಅಂದರೆ ತುಂಬ ದೊಡ್ಡದು. ಒನ್ ಟೈಮಲ್ಲಿ ಅದಕ್ಕೆ ಒಂದು 15 to 20 ಇಡ್ಲಿಸ್ ಅಂತೂ ಮಾಡ್ಬೋದು. ನಾವು ಒಂದು ಜ್ಯುವೆಲರಿ ಶಾಪ್ಗೆ ಹೋದಾಗ ಕಾಂಪ್ಲಿಮೆಂಟ್ರಿ ಥರ ಇದನ್ನು ಕೊಟ್ಟಿದ್ರು. ಸೊ ಗಿಫ್ಟ್ ಥರ ಇಷ್ಟು ದೊಡ್ಡ ಪಾತ್ರೆ ಇದು. ಮಿನಿಮಮ್ ಯಾರಾದರೂ ಒಂದು 3-4 ಮೆಂಬರ್ಸ್ ಇದ್ದರೂ ಕೂಡ ಒಟ್ಟಿಗೆ ಒಂದು ಸರಿ ಅವ್ರಿಗೆ ಮಾಡ್ಬೋದು. ಗೆಸ್ಟೆಲ್ಲ ಬಂದರೆ ನಮಗೆ ತುಂಬ ಈಸಿ ಆಗುತ್ತೆ. ಸೊ ಈ ಥರ ಅವ್ರಿಗೆ ಪ್ರಿಪೇರ್ ಮಾಡ್ಬೋದು. ಸೊ ಜೊತೆಲಿ ಇವತ್ತು ನಾನು ವೈಟ್ ಕಲರ್ ರೋಸ್ನ ಚೂಸ್ ಮಾಡಿ ತೊಗೊಂಬಂದಿದ್ದೀನಿ. ಈ ರೋಸಸ್ಸು ಎಲ್ಲ ಕ್ಲೀನ್ ಮಾಡಾದ್ಮೇಲೆ ವೇಸ್ಗೆ ಹಾಕಿ ಇಡೋಣ ಅಂತ ಹೇಳಿ. ಲಾಸ್ಟ್ ವೀಕು ನನಗೆ ರೆಡ್ ರೋಸ್ ಸಿಕ್ಕಿತ್ತು. ವೀಕ್ಲಿ ಒಂದ್ಸರಿ ರೋಸ್ ತೊಗೊಂಬಂದು ನಾನು ಇಡೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಡ್ಲಿನೂ ಪ್ರಿಪೇರ್ ಆಗಿತ್ತು ಜೊತೆಯಲ್ಲಿ. ಇವಾಗೆಲ್ಲ ತೆಗ್ದಿಟ್ಬಿಟ್ಟು ಸರ್ವ್ ಮಾಡಬೇಕು. ಆಲ್ರೆಡಿ ಎಲ್ಲರೂ ಹೊಟ್ಟೆ ಹಸಿವು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಇನ್ನೇನು ಇದೆಲ್ಲ ಸ್ವಲ್ಪ ಬಿಸಿ ಆರಿದ್ಮೇಲೆ ಮೇಲ್ಗಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಒಂದೊಂದನ್ನೇ ಎತ್ಬಿಟ್ಟು ಸರ್ವ್ ಮಾಡೋಣ ಅಂತ ಹೇಳಿ. ಸೊ ಇಲ್ಲಿ ಇಡ್ಲಿ ಚೆನ್ನಾಗಿ ಕುಕ್ ಆಗಿದೆ. ಇವತ್ತು ಫಿಶ್ ಸಾಂಬಾರ್ ಜೊತೆ ನಾನು ಇಡ್ಲಿನ ಸರ್ವ್ ಮಾಡ್ತಾ ಇದ್ದೀನಿ. ಒಂದಿನ ಮುಂಚೆನೇ ಫಿಶ್ ಸಾಂಬಾರನ್ನ ಮಾಡಿ ಇಟ್ಕೊಂಡಿದ್ದೆ ನಾನು. ಸ್ಯಾಟರ್ಡೆ ನೈಟೇ ತಂದು ಮಾಡಿದ್ವಿ. ಸೊ ಸಂಡೇ ಮಾರ್ನಿಂಗ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳಿ ಈ ಥರ ನಾನೇನಾದರೂ ಇಡ್ಲಿನ ಮಾಡೋಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರೆ ಸಂಡೇ ಟೈಮು ಒಂದಿನ ಮುಂಚೆನೇ ಚಿಕನ್ ಸಾಂಬಾರು ಇಲ್ಲ ಫಿಶ್ ಸಾಂಬಾರು ಏನಾದರೂ ಮಾಡಿರ್ತೀನಿ. ಅವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಈ ಮಧ್ಯೆ ಹೋಟೆಲ್ಗೆ ಹೋಗಿ ತಿನ್ನೋದು ಕೂಡ ಕಡಿಮೆ ಮಾಡ್ತಾರೆ. ಸೊ ಪಾಪುದು ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಪಾಪು ಮತ್ತು ನನಗೆ ಇಡ್ಲಿನ ಎತ್ತಿಟ್ಕೊಳ್ತಾ ಇದ್ದೀನಿ. ಪಾಪು ಫಿಶ್ ಸಾಂಬಾರ್ ಜೊತೆ ತಿನ್ನಲ್ಲ. ಅವಳು ಏನಿದ್ರು ಜಸ್ಟ್ ತುಪ್ಪ ಇಲ್ಲಾಂದರೆ ಫಿಶ್ ಜೊತೆ ಸ್ವಲ್ಪ ಡಿಪ್ ಮಾಡಿ ಕೊಟ್ಬಿಟ್ರೆ ತಿಂತಾಳೆ. ಸೊ ನಾನು ಅಷ್ಟೇ ಅವಳಿಗೆ ತಿನ್ನಿಸಿ ಆದಮೇಲೆ ನಂದು ಕೂಡ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮತ್ತೆ ಏನು ಕ್ಲೀನಿಂಗ್ ಮತ್ತು ಆರ್ಗನೈಸೇಷನ್ ಇದೆ ಅದನ್ನು ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಪಾಪುಗೆ ಇಡ್ಲಿ ಹಾಕ್ಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪನ ಬಿಸಿ ಮಾಡಿಬಿಟ್ಟು ಕಾಯಿಸ್ಬಿಟ್ಟು ಹಾಕ್ತಾ ಇದ್ದೀನಿ. ಈ ತುಪ್ಪ ಬಂದು ನಮ್ಮ ಮಲ್ಲೇಶ್ವರಮಲ್ಲಿರುವಂಥ
ಶ್ರೀ ಆರ್ಗಾನಿಕನ್ನು ಮೆಲ್ಲೆಟ್ ಶಾಪ್ ಅಲ್ಲಿಂದ ತೊಗೊಂಬಂದಿದ್ದು, ಆರ್ಗಾನಿಕ್ ಶಾಪಿಂದ. ಇದು ಬಂದು ದೇಸಿ ಹಸುವಿನ ತುಪ್ಪ. ಆ್ಯಂಡ್ ಆಲ್ಸೋ ಇದು ನಮ್ಮ ಮನೆಗಳಲ್ಲಿ ಕಾಯಿಸ್ತೀವಲ್ವ, ವಿಳೆದೆಲೆ, ನುಗ್ಗೆ ಸೊಪ್ಪು ಆ ಥರ ಕಾಯಿಸಿರುವಂಥ ತುಪ್ಪ. ಪಾಪುಗೆ ತುಂಬ ಅಂದರೆ ತುಂಬ ಇಷ್ಟ ಈ ತುಪ್ಪ. ಅವಳು ರೈಸ್ ಜೊತೆ ಹಾಕ್ಕೊಟ್ರು ಕೂಡ ಫುಲ್ ರೈಸ್ನ ಖಾಲಿ ಮಾಡಿಬಿಡ್ತಾಳೆ. ಇನ್ನು ಪಾಪದು ಊಟ ಆಯಿತು, ನಂದು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ಬಿಟ್ಟು ನಾನಿವಾಗ ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಶುರು ಮಾಡಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಎಲ್ಲ ಏನೇನು ಮಾಡಿದ್ದೆ ಪ್ಲೇಟ್ಗಳು, ಪಾತ್ರೆಗಳು ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಇವಾಗ ಅದನ್ನೆಲ್ಲ ಒರೆಸ್ಬಿಟ್ಟು ನೀಟಾಗಿ ಮತ್ತೆ ಅದೇ ಪ್ಲೇಸ್ಗೆ ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಸೆಟಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸರಿ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಅದನ್ನೆಲ್ಲ ಎತ್ತಿಟ್ಬಿಟ್ರೆ ಬಾಕಿ ಕ್ಲೀನಿಂಗ್ ಏನಿದೆ ಅದನ್ನು ನಾನು ನಿಧಾನಕ್ಕೆ ಮುಗಿಸ್ಕೊಳ್ಬೋದು ಅಂತ ಹೇಳಿ. ಸೊ ಇಲ್ಲಿ ಕಿಚನ್ ಕ್ಲೀನಿಂಗ್ ಕೂಡ ಆಗಿದೆ. ಸೊ ನೋಡಿ, ಫಸ್ಟು ಎಷ್ಟು ಮೆಸ್ಸಪ್ ಥರ ಕಾಣಿಸ್ತಾ ಇತ್ತು, ಇವಾಗೆಲ್ಲ ಕ್ಲೀನ್ ಮಾಡಿ ಆದಮೇಲೆ ನೀಟಾಗಿ ಎಲ್ಲ ಸೆಟಪ್ ಮಾಡಿ ಇಟ್ಟಿದ್ದೀನಿ. ಇನ್ನು ನೆಕ್ಸ್ಟು ನಾನು ಇವಾಗ ಫ್ರಿಜ್ಜಿಗೆ ಕೂಡ ಹೋಗಬೇಕು, ಫ್ರಿಜ್ ಕ್ಲೀನ್ ಮಾಡ್ಕೊಳ್ಬೇಕು. ಫ್ರಿಜ್ ಕಡೆ ಹೋಗಿ ಎಲ್ಲ ತುಂಬ ದಿನ ಆಗಿದೆ. ಫ್ರಿಜ್ನ ನೋಡಿದ ತಕ್ಷಣ ಯಾಕೆ ನೋಡ್ತಾ ಇದ್ದೀನಪ್ಪ ಅಂತ ಅನಿಸ್ತಾ ಇರ್ತದೆ. ಸೊ ವೀಕ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಳ್ತೀನಿ. ಮೆಸ್ಸಪ್ ಇದ್ದರೆ ನನಗೂ ಇಷ್ಟ ಆಗಲ್ಲ ಫ್ರಿಜ್ಜೆಲ್ಲ ನೋಡೋದಕ್ಕೆ. ಸೊ ಇಲ್ಲಿ ಬಂದು ಏನೇನು ಕ್ಲೀನಿಂಗ್ ಮಾಡಬೇಕು, ಒಂದು ವೆಟ್ ಕ್ಲಾತ್ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾರ್ಮಲ್ ಸ್ಪ್ರೇನ ಯೂಸ್ ಮಾಡ್ಕೊಳ್ತೀನಿ ನಾನು. ಇದು ಶಾಪ್ಗಳಲ್ಲಿ ಸಿಗತ್ತಲ್ವ, ಅದೇ ಸ್ಪ್ರೇನ ಯೂಸ್ ಮಾಡ್ತೀನಿ. ಇನ್ನು ವೆಜಿಟಬಲ್ ಹಾಕಿಡೋವಂಥ ಟಬ್ಗಳು ಅದೆಲ್ಲ ಕ್ಲೀನ್ ಮಾಡಬೇಕು. ರ್ಯಾಕ್ಗಳೆಲ್ಲ ತುಂಬ ಚಿಕ್ಕ ಫ್ರಿಜ್ಜನ್ನೇ ನಾವು ಇಟ್ಕೊಂಡಿದ್ದೀವಿ ಮನೆಯಲ್ಲಿ, ಏನು 3 ಮೆಂಬರ್ಸ್ಗೆ ಎಷ್ಟು ಸಾಕು ಅಷ್ಟು. ಎಕ್ಸ್ಟ್ರಾ ವೆಜಿಟಬಲ್ಸ್ ಎಲ್ಲ ಏನಿದೆ ಅದನ್ನೆಲ್ಲ ಸಪ್ರೇಟಾಗಿ ಬಾಕ್ಸ್ಗಳಲ್ಲೆಲ್ಲ ಹಾಕಿ ಎತ್ತಿಡ್ತಾ ಇದ್ದೀನಿ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ ಇದನ್ನೆಲ್ಲ ಒಂದು ರ್ಯಾಕಲ್ಲಿ ಈ ಥರ ಹೊರಗಡೆನೇ ಎತ್ತಿಟ್ಕೊಳ್ತೀನಿ. ಇದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಹಾಳಾಗುತ್ತೆ ಅಂತ ಹೇಳಿ. ಸೊ ಅದಾದಮೇಲೆ ಕ್ಯಾರೆಟು, ಆ್ಯಪಲು ಮತ್ತು ಬೀಟ್ರೋಟು ಇದು ನಾನು ABC ಜ್ಯೂಸ್ ಮಾಡ್ತೀನಲ್ಲ, ಸೊ ಹಾಗಾಗಿ ತುಂಬಾ ಜಾಸ್ತಿ ಸ್ಟಾಕಲ್ಲಿ ತಂದಿಟ್ಕೊಂಡಿರ್ತೀನಿ. 1 ವಾರಕ್ಕೆ ಆಗೋಷ್ಟು ತಂದಿಟ್ಕೊಂಡಿರ್ತೀನಿ. ಸೊ ಇಲ್ಲಿ ಒಂದು ಪರವಾಗಿಲ್ಲ ಅನ್ನೋ ಥರ ಒಂದು ಸ್ವಲ್ಪ ಫ್ರಿಜ್ಜು ಸೆಟಪ್ ಆಗಿದೆ. ಸೊ ನೆಕ್ಸ್ಟ್ ಏನಾದರೂ ವೆಜಿಟಬಲ್ಸ್ ಎಲ್ಲ ತೊಗೊಂಬಂದರೆ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಎತ್ತಿಡಬೇಕು. ಇನ್ನು ಡ್ರೈ ನಟ್ಸ್ ತಿಂದು ಪೌಡ್ರು ಮಾಡಿದ್ದೆ, ಅದನ್ನು ಕೂಡ ಬಾಕ್ಸ್ಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ. ಡ್ರೈ ನಟ್ಸ್ ಪೌಡ್ರು ಮಾಡೋದು ಹೆಂಗೆ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ನೀವು ಅಲ್ಲಿಗೆ ಹೋಗಿ ಕೂಡ ಚೆಕ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ನಾನು ಫ್ಲವರ್ಸ್ನ ವೇಸ್ಗೆ ಹಾಕಿ ಇಡ್ತಾ ಇದ್ದೀನಿ. ಇದ್ರ ಮಧ್ಯೆ ಪಾಪ ಬಂದು ನಾನು ಕಟ್ ಮಾಡಬೇಕು, ನಾನು ಕೂಡ ಹಾಕಬೇಕು ವಾಟರ್ಗೆ ಅಂತ ಹೇಳ್ತಾ ಇದ್ಲು. ಅವಳಿಗೂ ಕೂಡ ತುಂಬ ಇಷ್ಟ ಈ ಥರ ವೇಸ್ ಎಲ್ಲ ಮಾಡಿ ಇಡೋದಂದರೆ. ಸೊ ನಾನು ಕೂಡ ಅವಳ ಕೈಯಲ್ಲೆಲ್ಲ ಎಕ್ಸ್ಟ್ರಾಕ್ಟ್ ಏನಿದೆ ಅದನ್ನೆಲ್ಲ ಕಟ್ ಮಾಡಿಸ್ತಾ ಇದ್ದೀನಿ. ರೋಸಿಂದು ಕಟ್ ಮಾಡಿ ಕೊಡ್ತಾ ಇದ್ದಾಳೆ ಅವಳು ನಿಧಾನಕ್ಕೆ. ಸೊ ಇವಾಗ ಒಂದೊಂದನ್ನೇ ಹಾಕ್ಬಿಟ್ಟು ಸೆಟಪ್ ಮಾಡಿ ಲಿವಿಂಗ್ ರೂಮ್ಗೆ ಇಡಬೇಕು. TV ಹತ್ರ ಒಂದು ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಯಾವಾಗಲೂ ನಾನು ಈ ವೇಸ್ನ ಇಡ್ತೀನಿ. ಒಂದಷ್ಟು ರೋಸ್ ಎಕ್ಸ್ಟ್ರಾ ಉಳಿದ್ರೆ ಅದನ್ನು ಕಿಚನಲ್ಲೂ ಕೂಡ ಇಡ್ತೀನಿ. ಸೊ ಆವಾಗ ಕಿಚನ್ಗೆ ಮತ್ತು ಲಿವಿಂಗ್ ರೂಮ್ಗೆ ಹೋದರೆ ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರಲಿ ಅಂತ ಹೇಳಿ. ಸೊ ಈ ಥರ ಸೆಟಪ್ ಆಗಿದೆ. ಯಾವ ಥರ ಕಾಣಿಸ್ತಾ ಇದೆ? ನಿಮಗೂ ಕೂಡ ಫ್ಲವರ್ಸ್ ಅಂದರೆ ಇಷ್ಟನಾ? ಸೊ ಇದನ್ನು ನಾನು ಇವಾಗ ಲಿವಿಂಗ್ ರೂಮ್ಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟು ಏನೇನು ಕಟ್ ಮಾಡಿದ್ವಿ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನು ರೋಸಸ್ ಉಳಿದಿತ್ತು ಅದನ್ನು ಕಿಚನ್ಗೂ ಕೂಡ ಇಡ್ತಾ ಇದ್ದೀನಿ. ಕಿಚನಲ್ಲೂ ಕೂಡ ಚೆನ್ನಾಗಿ ಕಾಣಲಿ, ಕಿಚನ್ ಕೂಡ ಚೆನ್ನಾಗಿ ಕಾಣಲಿ ಅಂತ ಹೇಳಿ. ಸೊ ಈ ಥರ ಸಿಂಪಲ್ ಸೆಟಪ್ ಏನಾದರೂ ಮಾಡ್ಕೊಂಡಿದ್ರೆ ನಮಗೂ ಅಡುಗೆ ಮಾಡುವಾಗ ಇದನ್ನೆಲ್ಲ ನೋಡ್ತಾ ಇದ್ರೆ ಖುಷಿ ಅನಿಸ್ತಿರುತ್ತೆ. ಇದಾಯಿತು. ನೆಕ್ಸ್ಟು ಏನು ಆರ್ಟಿಫಿಷಿಯಲ್ಸ್ ಫ್ಲವರ್ ಏನೆಲ್ಲ ಇತ್ತು ನಮ್ಮ ಮನೆಯಲ್ಲಿ, ಚಿಕ್ಕ ಚಿಕ್ಕ ಫ್ಲವರ್ ಪ್ಲಾಟ್ಸು, ಅದನ್ನು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದೀನಿ. ಅದ್ರ ಮಧ್ಯೆ ನಾನು ಲಂಚನ್ನು ಕೂಡ ಪ್ರಿಪೇರ್ ಮಾಡ್ಕೊಳ್ಬೇಕಿತ್ತು. ಇವತ್ತು ಜಾಸ್ತಿ ಏನೂ ಮಾಡಲ್ಲ, ರೈಸ್ ಇದೆ ಮತ್ತು ಫಿಶ್ ಸಾಂಬಾರ್ ಇದೆ. ಸೊ ಅದಕ್ಕೆ ಸ್ವಲ್ಪ ವೆಜಿಟೇಬಲ್ ಸಾಂಬಾರು ಕೂಡ ಇದೆ, ಅದನ್ನೇ ಹಾಕ್ಬಿಟ್ಟು ಊಟನ ಕೊಡ್ತೀನಿ ಇವಾಗ. ಇಲ್ಲಿ ಲಿವಿಂಗ್ ರೂಮಲ್ಲಿ ಏನೇನು ಪಾಟ್ಸ್ ಇತ್ತು, ಚಿಕ್ಕ ಚಿಕ್ಕ ಪಾಟ್ಸು, ಅದಕ್ಕೂ ಅಷ್ಟೇ ವಾಟ್ರ್ ಎಲ್ಲ ಫಿಲ್ ಮಾಡಿಬಿಟ್ಟು ನೀಟಾಗಿ ಎಲ್ಲದನ್ನು ತೆಗೆದಿಟ್ಟಿದ್ದೀನಿ.
ಬರೀ ರೈಸು ಸಾಂಬಾರು ಕೊಟ್ಟರೆ ಅವ್ರಿಗೂ ಒಂಥರ ಆಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಫಿಶ್ ತೊಗೊಂಬಂದಿದ್ದೆ. ಅದನ್ನು ಫ್ರೈ ಮಾಡಿಬಿಟ್ಟು ಬಾಂಗ್ಡಾ ಫಿಶ್ ಫ್ರೈ ಜೊತೆ ಇವತ್ತು ಲಂಚ್ನ ಸರ್ವ್ ಮಾಡ್ತಾಯಿದ್ದೀನಿ. ಸಂಡೇ ಆದರೆ ಏನಾದರೂ ಸ್ಪೆಷಲ್ ಇರಬೇಕಲ್ವ, ಇಲ್ಲ ಅಂದರೆ ಹೋಟೆಲ್ಗೆ ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ಹೇಳಿ ಅಲ್ಲೋಗಿ ಅಲ್ಲೊಂದಷ್ಟು ಟೈಮು ವೇಸ್ಟ್ ಆಗುತ್ತೆ, ಜೊತೆಲಿ ದುಡ್ಡು ಕೂಡ ಖರ್ಚಾಗುತ್ತೆ. ಸೊ ಹಂಗಾಗಿ ಮನೇಲಿ ಏನಾದರೂ ಸ್ಪೆಷಲ್ ಮಾಡಿದ್ರೆ ಅವ್ರಿಗೂ ಕೂಡ ಹೋಟೆಲ್ಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕಂತ ಅನಿಸಲ್ಲ. ಸೊ ಇಲ್ಲಿ ಬಾಂಗ್ಡಾ ಫ್ರೈ ರೆಡಿ ಆಗಿದೆ. ಪಾಪುಗೆ ಬಾಂಗ್ಡಾ ಫ್ರೈ ಅಂದರೆ ತುಂಬ ಇಷ್ಟ. ಅದ್ರ ಮೇಲ್ಗಡೆ ಸ್ಕಿನ್ ಏನಿರುತ್ತೆ ಅದನ್ನು ತಿನ್ನೋದಕ್ಕೆ ತುಂಬ ಇಷ್ಟಪಡ್ತಾಳೆ ಅವಳು. ಇಲ್ಲಿ ಮಧ್ಯಾಹ್ನದ ಊಟ ಜೊತೆ ಫಿಶ್ ಸಾಂಬಾರ್ ಜೊತೆ ಫಿಶ್ ಫ್ರೈ ಹಾಕ್ಬಿಟ್ಟು ಅವ್ರಿಗೆ ಫುಡ್ನ ಸರ್ವ್ ಮಾಡಿದ್ದೀನಿ. ಪಾಪುಗೆ ರೈಸು ಮತ್ತು ತುಪ್ಪ, ಜೊತೆಲಿ ಫಿಶ್ ಫ್ರೈ, ಜೊತೆಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮಸಾಲ ಪುರಿ ಜೊತೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಹೊರಗಡೆ ಹೋದಾಗ ಚಾಟ್ಸ್ ತಿನ್ನಬೇಕಂತ ಅನಿಸಿತ್ತು. ಸೊ ಹಾಗಾಗಿ ಮಸಾಲ ಪುರಿ ನನಗೆ ತುಂಬ ಇಷ್ಟ, ತುಂಬ ದಿನಗಳ ಕ್ರೇವಿಂಗ್ ಇತ್ತು. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ ಗೈಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕನ್ನಡ ವ್ಲಾಗ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.